ಅವಾಂತರ ಇದು ಇಂದಿರಾನಗರದಲ್ಲಿ ಇಲ್ಲೂ ಕೂಡ ಬೃಹತ್ ಮರವೊಂದು ಧರೆಗೆ ಉರುಳಿದೆ. 2 ಕಾರುಗಳ ಮೇಲೆ ಬೃಹತ್ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ 2 ಕಾರುಗಳು ಜಖಮಾಗಿದ್ದಾವೆ. ಪಾರ್ಕ್ ಪಕ್ಕದಲ್ಲೇ ಕಾರನ್ನ ನಿಲ್ಲಿಸಿದ್ರು. ಕಾರಿನ ಮೇಲೆ ಮರ ಬಿದ್ದಿದೆ. ಕಾರಿನ ಮೇಲೆ ಮರ ಬೀಳುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೇವಲ ಇಂದಿರಾನಗರ ರಾಜಾಜಿನಗರ ಅಂತ ಹೇಳಿ ಅಲ್ಲ, ನಿನ್ನೆ ಬಂದಿರುವಂಥ ಮಳೆ ಮತ್ತು ಬಿರುಗಾಳಿ, ಅದು ಸುಂಟ್ರ ಗಾಳಿ, ಅದು ಆ ಗಾಳಿಗೆ ಎಲ್ಲೆಲ್ಲಿ ಏನೇನಾಗಿದ್ದಾವೋ, ಎಷ್ಟು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದಾವೋ, ಎಷ್ಟು ಮರಗಳು ಕೆಳಗಡೆ ಬಿದ್ದಿದ್ದಾವೋ, ಎಷ್ಟು ನೇಮ್ ಬೋರ್ಡ್ಗಳ ಕೆಳಗಡೆ ಬಿದ್ದಿದ್ದಾವೋ, ಎಷ್ಟು ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆಯೋ, ಬುಡ ಸಮೇತ ಬಿದ್ದಿರೋದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ. ಆ ಇಕೋ ಸ್ಪೋರ್ಟ್ಸ್ ಕಾರಿನ ಮೇಲೆ ಬುಡ ಸಮೇತ ಮರ ಒಂದು ಬಿದ್ದು ಹೇಗೆ ಅಲ್ಲಿ ಕಾರು ಜಖಮ್ಮಾಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ರಿ. ಯಾರಾದರೂ ಒಳಗಡೆ ಇದ್ದಿದ್ದಿದ್ರೆ ಜೀವ ಉಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ಮರ ಬಿದ್ದ ಪೊಸಿಷನ್ ಹೇಗಿದೆ ನೋಡಿ, ಬುಡ ಸಮೇತ ಕಿತ್ತು ಬಂದಿದೆ, ಆಪಾಟಿ ಗಾಳಿ ಬಂದಿದೆ. ಅಷ್ಟು ಬೃಹದಾಕಾರದ ಮರದ ಬುಡ ಎಷ್ಟು ಮೇಲಿಗಿದೆ ಅನ್ನೋದಕ್ಕೆ ಈ ಮರ ಬುಡ ಸಮೇತ ಬಿದ್ದಿದೆಯಲ್ಲ, ಅದೇ ಸಾಕ್ಷಿ. ಸಿಸಿಟಿವಿ ದೃಶ್ಯದಲ್ಲಿ ನೀವು ಗಮನಿಸ್ಬೋದು. ರಾಜಾಜಿನಗರದಲ್ಲಿ ಮರ ಬೀಳ್ತಾ ಇರುವಂಥ ಸಿಸಿಟಿವಿ ದೃಶ್ಯವನ್ನು ತಾವು ಗಮನಿಸ್ಬೋದು. ಇಂದಿರಾನಗರದಲ್ಲೂ ಕೂಡ ಹಾಗೆ ಆಗಿದೆ. KR ಪುರಂನಲ್ಲೂ ಕೂಡ ಮಳೆ ಅವಾಂತರವನ್ನೇ ತಂದಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಜಲಾವೃತಗೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಬಲಹೀನವಾದಂತಹ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಸದ್ಯ ನಾನೀಗ ಇಂದಿರಾನಗರ 17th B ಕ್ರಾಸ್ನಲ್ಲಿದ್ದೀನಿ. ಈ ಒಂದು ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಮರ ಧರೆಗುರುಳಿರುವಂಥದ್ದು. ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಂತಹ ವಾಹನಗಳೇನಿದೆ ಸಂಪೂರ್ಣವಾಗಿ ಜಖಂಗೊಂಡಿದೆ. 2 ಕಾರುಗಳು ಜಖಮಾಗಿರುವಂಥದ್ದು. ಈ ಒಂದು ಪಾರ್ಕ್ ಪಕ್ಕದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಲಾಗಿತ್ತು. ಕಾರ್ಗಳನ್ನು ನಿಲ್ಲಿಸಿ ಮಾಲೀಕರು ಹೋಗಿದ್ರು. ಆದರೆ ಸಂಜೆ ಹೊತ್ತಿಗೆ ಬಿದ್ದಂತಹ ಮಳೆ ಏನಿದೆ, ಆ ಒಂದು ಮಳೆಯ ರಭಸಕ್ಕೆ ವಿಪರೀತ ವೇಗವಾಗಿ ಗಾಳಿ ಬೀಸಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮರ ಧರೆಗೆ ಉರುಳಿರುವಂಥದ್ದು. ಮರ ಬಿದ್ದಂತಹ ಸಂದರ್ಭಕ್ಕೆ ಮರದ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಒಂದು ಆಲ್ಟೋ ಕಾರ್ ಜಖಮಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಒಂದು ಕಡೆಯಲ್ಲಿ ಮಳೆ ಬಂದರೆ ಸಾಕು, ಬೆಂಗಳೂರಿನ ಜನರಿಗೆ ಜೀವ ಹೋದ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗುತ್ತೆ. ಸದ್ಯ ಇದೀಗ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ಹಿಂದೆ GBA ಅಧಿಕಾರಿಗಳು ಮರಗಳನ್ನ, ಕೊಂಬೆಗಳಾಗಿರ್ಬೋದು ಮತ್ತೆ ಬಲಹೀನವಾದಂತಹ ಮರಗಳೇನಿದೆ ಅವುಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದ್ರು. ಆದರೆ ಮಳೆ ಆರಂಭ ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಆಯ್ತು ಮತ್ತೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ? ಒಂದು 5:45 5:50 ಅಷ್ಟರಲ್ಲೇ ಏನು ಇನ್ನು ಒಂದು ಮಾರುತಿ ಝೆನ್ ಒಂದು ಆಲ್ಟೋ ಒಂದು ಇದಾಗಿದೆ, ಓಮ್ನಿ ಒಂದು ಹೋಗಿದೆ. ಇದು ಮರ ವೀಕ್ ಇದೆ, ಅಲ್ಲೇ ಇನ್ಫಾರ್ಮ್ ಮಾಡಿದರೆ ಅವ್ರು ತೆಗಿಯೋಷ್ಟರಲ್ಲಿ ಘಟನೆ ಆಗಿದೆ. ಸರ್, ಈಗ ಇಂದಿರಾನಗರ ಸುತ್ತಮುತ್ತ ಸುಮಾರು ಮರಗಳು ಬಿದ್ದಿದೆ. 25 ಮರ ಹತ್ರ ಬಿದ್ದೋಗಿದೆ. ಈಗ ಹೊಡೆದಿರೋ ಗಾಳಿ ಮಳೆಗೆ ಎಲ್ಲ ಒಳ್ಳೆ ಮರಗಳು, ಎಲ್ಲ ದೊಡ್ಡ ಮರ ಎಲ್ಲ ಉದ್ದುದ್ದ ಇರೋವೆಲ್ಲ ಬಿದ್ದೋಗಿದ್ದಾವೆ ಕೆಳಗಡೆಗೆ. ಎಲ್ಲ ಡ್ಯಾಮೇಜ್, ಹಲವಾರು ಕಡೆ ಕಂಬಗಳು ಹೊಡೆದೋಗಿದ್ದಾವೆ. ಇಲ್ಲೂ 2 ಕಂಬ ಹೊಡೆದೋಗಿದ್ದಾವೆ. ಎಷ್ಟು ಭಯ ಆಗುತ್ತೆ ಅಂತ ಹೇಳಿ? ಇದು ಭಯ ಅನ್ನೋದು ಜನಗಳು ರೋಡಿಗೆ ಬರ್ಬೇಕಾದ್ರೆ ಭಯ ಹೋಗಿದೆ. ಪ್ರಾಣ ಮಕ್ಕಳು ರೋಡಿಗೆ ಬಿಡೋದೇ ಭಯ. ನಮ್ಮ ಮನೆ ಒಳಗಡೆನೇ ಇಟ್ಕೊಬೇಕು ಇಂಥ ಟೈಮ್ಗಳಲ್ಲಿ. ಯಾರು ಹೊರಗಡೆ ಬಿಡಬಾರ್ದು ಮಕ್ಕಳನ್ನ. ಬಿಟ್ಟ ಅಂದರೆ ಈ ಥರ ಎಲ್ಲೆಲ್ಲಿ ಕರೆಕ್ಟ್ ಶಾಕ್ ಹೊಡೆದು ಇದಾಗುತ್ತೋ ಗೊತ್ತಾಗಲ್ಲ ಜನಕ್ಕೆ. ಇದೆಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಪ್ರಮುಖವಾಗಿ 25ಕ್ಕೂ ಹೆಚ್ಚು ಮರಗಳು ಈ ಇಂದಿರಾನಗರ ಸುತ್ತಮುತ್ತ ಧರೆಗುರುಳಿದೆ. ಅದರ ಜೊತೆಗೆ ಕಾರ್ಗಳ ಮೇಲೆ ಮರಗಳು ಬಿದ್ದ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಅನ್ನುವಂಥ ಮಾತನ್ನು ಕೂಡ ಆಡ್ತಾ ಇರುವಂಥ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ, ಗಾಳಿ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಹೊರಗೆ ಬಿಡೋದಕ್ಕೂ ಕೂಡ ಭಯ ಆಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ ಅಂತ ಹೇಳಿ ತಮ್ಮ ಆತಂಕವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬೆಂಗಳೂರಿನಾದ್ಯಂತ ಸಂಜೆ ಸುರಿದ ಮಳೆಗೆ ಬೆಂಗಳೂರಿನಾದ್ಯಂತ ಮರಗಳು ದೊಡ್ಡ ದೊಡ್ಡ ಮರಗಳೇ ದರಶಾಹಿಗಳಾಗಿದೆ. ಅಂದರೆ ಆ ಒಂದು ಮರಗಳು ಉರುಳಿರುವಂಥ ಪ್ರಮಾಣವನ್ನು ನೋಡ್ತಾ ಇರ್ಬೋದು ನೀವು. ಹಲವಾರು ಕಾರುಗಳ ಮೇಲೆ ಮರಗಳು ಉರುಳಿವೆ. ಅದು ಬೃಹದಾಕಾರದ ಮರಗಳು. ಸಣ್ಣ ಮಟ್ಟದ ಬಂದಿರುವಂತಹ ಮಳೆ, ಸುಮಾರು 4 ಗಂಟೆಗೆ ಶುರುವಾದಂಥ ಮಳೆ ದೊಡ್ಡ ಪ್ರಮಾಣದ ಒಂದು ಬೆಂಗಳೂರಿನಾದ್ಯಂತ ಒಂದು ಹಾನಿ ಈಡು ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಬೃಹದಾಕಾರದ ಮರ ಧರೆಗುರುಳಿದೆ. ಅದು ರಾಜಾಜಿನಗರದಲ್ಲೇ ಬೃಹದಾಕಾರದ 2 ಮರಗಳು ದರಶಾಹಿಗಳಾಗಿವೆ. ಅಂದರೆ ಈ ಒಂದು ಏನು ಶಿವನಹಳ್ಳಿಯಿಂದ ರಾಜಾಜಿನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತ ಸೇತುವೆ ಏನಿದೆ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಇದೆ, ಆ ರಸ್ತೆಯ ಮೇಲೆ ಸುಮಾರು 2 ಕಾರುಗಳ ಮೇಲೆ ಈ ಒಂದು ಬೃಹದಾಕಾರದ ಮರ ದರಶಾಹಿ ಆಗಿರುವುದನ್ನು ನೀವು ನೋಡ್ತಾ ಇರಬಹುದು. ಮತ್ತೆ 2 ಆಟೋಗಳು ಕೂಡ ಜಖಮ್ ಆಗಿದೆ. ಸದ್ಯಕ್ಕೆ ಯಾವುದೇ ಒಂದು ಪ್ರಾಣ ಅಪಾಯ ಕಂಡು ಬಂದಿಲ್ಲ. ಯಾಕಂದ್ರೆ ಆ ಒಂದು ರಾಜಾಜಿನಗರದ ಏನು ಮೋದಿ ಆಸ್ಪತ್ರೆಯ ಬಳಿ ಇರುವಂತಹ ಒಂದು ಮರದ ಅಲ್ಲಿ ಕೂಡ ಒಂದು ಬೃಹದಾಕಾರದ ಮರ ಉರುಳಿ ದೊಡ್ಡ ಮಟ್ಟದ, ಅದು ಕೂಡ ಕಾರ್ ಮೇಲೆ ಬಿದ್ದು ದೊಡ್ಡ ಮಟ್ಟದ ಒಂದು ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಕಾರಿನ ಒಳಭಾಗದಲ್ಲಿ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಆ ಕಡೆ ಭಾಗದಲ್ಲೂ ಒಂದು ವೈಟ್ ಕಾರ್ ಇದೆ, ಆ ಕಾರು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಮತ್ತೆ 2 ಆಟೋಗಳು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಅಂದ್ರೆ ಒಂದು 2 ಗಂಟೆ ಸುರಿದಂತ ಈ ಮಳೆಗೆ, ಅದು ಗಾಳಿ ಇಲ್ಲದ ಮಳೆಗೆ, ಗುಡುಗು ಸಹಿತ ಮಳೆ ಇತ್ತು, ಗಾಳಿ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಬೃಹದಾಕಾರದ ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ನೋಡ್ತಾ ಇರಬಹುದು ಆ ವಿದ್ಯುತ್ ಕಂಬಗಳನ್ನು ನೀವು ನೋಡ್ತಾ ಇರಬಹುದು. ಅದು ಕೂಡ ಬಸ್ಗಳು ಕೂಡ ಈ ಕಡೆ ಭಾಗದಿಂದ, ಅಂದ್ರೆ ಒಂದು ರಸ್ತೆ ಈಗ ತೆರವು ಇದೆ, ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಆದ್ರೂ ಕೂಡ ಆ ಒಂದು ಕಂಬ ವಾಲಿರುವುದರಿಂದ ಬಸ್ಗಳು ಕೂಡ ಅಲ್ಲಿ ಹೋಗ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಆದರೆ ಏನು ರಾಜಾಜಿನಗರದಲ್ಲಿ ಈ ಒಂದು ಫ್ಲೈಓವರ್ ಮೇಲೆ ಬರ್ತಾ ಇದ್ದಂತಹ ಏನು ಆಟೋಗಳಿದಾವೆ, ಆ ಒಂದು ಆಟೋಗಳ ಮೇಲೆ ಬಿದ್ದು ಆಟೋ ಡ್ರೈವರ್ಗಳಿಗೂ ಕೂಡ ಕೆಲವೊಂದಿಷ್ಟು ಹಾನಿ ಆಗಿದೆ ಅನ್ನುವಂತ ಸ್ಥಳೀಯರು ಹೇಳ್ತಿರುವಂತ ಮಾಹಿತಿ. ನೋಡ್ತಾ ಇರಬಹುದು ರಸ್ತೆಯ 2 ಬದಿಗಳಲ್ಲಿ ಸಂಪೂರ್ಣವಾಗಿ ಮರ ಅಡ್ಡಲಾಗಿ ಬಿದ್ದಿದೆ. ಮತ್ತೆ ವಿದ್ಯುತ್ ಕಂಬ ಕೂಡ ವಾಲಿದೆ. ಈ ಕಡೆ ಭಾಗದ ರಸ್ತೆಯಲ್ಲಿ ಕೂಡ ವಾಹನಗಳು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ದೊಡ್ಡ ಗಾತ್ರದ ವೆಹಿಕಲ್ಗಳು ಏನಾದರೂ ಫ್ಲೈಓವರ್ ಮೇಲೆ ಬಂದ್ರೆ ಹೋಗ್ಲಿಕ್ಕೂ ಕೂಡ ಒಂದು ಪರದಾಡುವಂತ ಪರಿಸ್ಥಿತಿ ಆಗಿದೆ. ಸದ್ಯಕ್ಕೆ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಬಂದಿದೆ, ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಕ್ರೇನ್ ಮೂಲಕ ಬಂದಿದ್ದಾರೆ. ಇನ್ನೇನು ಮರನ್ನ ಕಟ್ ಮಾಡುವುದರ ಮೂಲಕ ತೆರವು ಮಾಡುವಂತ ಕೆಲಸ ನಡೀತಿದೆ. ಅಂದ್ರೆ ರಾಜಾಜಿ ನಗರದಲ್ಲಿ ಈ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ 2 ಬೃಹದಾಕಾರದ ಮರಗಳು ಧರೆಗುರುಳಿರೋದು ದೊಡ್ಡ ಒಂದು ದುರಂತ ಆಗಿದೆ. ಅದರಲ್ಲೂ ಮುಖಾಂತರ ವೆಹಿಕಲ್ಗಳು ದೊಡ್ಡ ಡ್ಯಾಮೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವಾಂತರ ಇದು ಇಂದಿರಾನಗರದಲ್ಲಿ ಇಲ್ಲೂ ಕೂಡ ಬೃಹತ್ ಮರವೊಂದು ಧರೆಗೆ ಉರುಳಿದೆ. 2 ಕಾರುಗಳ ಮೇಲೆ ಬೃಹತ್ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ 2 ಕಾರುಗಳು ಜಖಮ್ ಆಗಿದ್ದಾವೆ. ಪಾರ್ಕ್ ಪಕ್ಕದಲ್ಲೇ ಕಾರನ್ನ ನಿಲ್ಲಿಸಿದ್ರು. ಕಾರಿನ ಮೇಲೆ ಮರ ಬಿದ್ದಿದೆ. ಕಾರಿನ ಮೇಲೆ ಮರ ಬೀಳುವ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಕೇವಲ ಇಂದಿರಾನಗರ, ರಾಜಾಜಿನಗರ ಅಂತ ಹೇಳಿ ಅಲ್ಲ, ನಿನ್ನೆ ಬಂದಿರುವಂಥ ಮಳೆ ಮತ್ತು ಬಿರುಗಾಳಿ, ಅದು ಸುಂಟ್ರ ಗಾಳಿ, ಅದು ಆ ಗಾಳಿಗೆ ಎಲ್ಲೆಲ್ಲಿ ಏನೇನಾಗಿದ್ದಾವೋ, ಎಷ್ಟು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದಾವೋ, ಎಷ್ಟು ಮರಗಳು ಕೆಳಗಡೆ ಬಿದ್ದಿದ್ದಾವೋ, ಎಷ್ಟು ನೇಮ್ ಬೋರ್ಡ್ಗಳ ಕೆಳಗಡೆ ಬಿದ್ದಿದ್ದಾವೋ, ಎಷ್ಟು ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆಯೋ, ಬುಡ ಸಮೇತ ಬಿದ್ದಿರೋದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ. ಆ ಇಕೋ ಸ್ಪೋರ್ಟ್ಸ್ ಕಾರಿನ ಮೇಲೆ ಬುಡ ಸಮೇತ ಮರವೊಂದು ಬಿದ್ದು ಹೇಗೆ ಅಲ್ಲಿ ಕಾರು ಜಖಮ್ ಆಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ರಿ. ಯಾರಾದರೂ ಒಳಗಡೆ ಇದ್ದಿದ್ದಿದ್ರೆ ಜೀವ ಉಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆ ಮರ ಬಿದ್ದ ಪೊಸಿಷನ್ ಹೇಗಿದೆ ನೋಡಿ, ಬುಡ ಸಮೇತ ಕಿತ್ತು ಬಂದಿದೆ, ಆಪಾಟಿ ಗಾಳಿ ಬಂದಿದೆ. ಅಷ್ಟು ಬೃಹದಾಕಾರದ ಮರದ ಬುಡ ಎಷ್ಟು ಮೇಲಿಗಿದೆ ಅನ್ನೋದಕ್ಕೆ ಈ ಮರ ಬುಡ ಸಮೇತ ಬಿದ್ದಿದೆಯಲ್ಲ, ಅದೇ ಸಾಕ್ಷಿ. CCTV ದೃಶ್ಯದಲ್ಲಿ ನೀವು ಗಮನಿಸ್ಬೋದು. ರಾಜಾಜಿನಗರದಲ್ಲಿ ಮರ ಬೀಳ್ತಾ ಇರುವಂಥ CCTV ದೃಶ್ಯವನ್ನು ತಾವು ಗಮನಿಸ್ಬೋದು. ಇಂದಿರಾನಗರದಲ್ಲೂ ಕೂಡ ಹಾಗೆ ಆಗಿದೆ. KR ಪುರಂನಲ್ಲೂ ಕೂಡ ಮಳೆ ಅವಾಂತರವನ್ನೇ ತಂದಿದೆ. ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಜಲಾವೃತಗೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಬಲಹೀನವಾದಂತಹ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಸದ್ಯ ನಾನೀಗ ಇಂದಿರಾನಗರ 17th B ಕ್ರಾಸ್ನಲ್ಲಿದ್ದೀನಿ. ಈ ಒಂದು ರಸ್ತೆಯ ಪಕ್ಕದಲ್ಲಿ ಇದ್ದಂತಹ ಮರ ಧರೆಗುರುಳಿರುವಂಥದ್ದು. ಮರ ಧರೆಗುರುಳಿದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪಾರ್ಕ್ ಮಾಡಿದ್ದಂತಹ ವಾಹನಗಳೇನಿದೆ ಸಂಪೂರ್ಣವಾಗಿ ಜಖಮ್ಗೊಂಡಿದೆ. 2 ಕಾರುಗಳು ಜಖಮ್ ಆಗಿರುವಂಥದ್ದು. ಈ ಒಂದು ಪಾರ್ಕ್ ಪಕ್ಕದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಲಾಗಿತ್ತು. ಕಾರ್ಗಳ
ಕ್ರಮಗಳನ್ನು ನಿಲ್ಲಿಸಿ ಮಾಲೀಕರು ಹೋಗಿದ್ರು. ಆದರೆ ಸಂಜೆ ಹೊತ್ತಿಗೆ ಬಿದ್ದಂತಹ ಮಳೆ ಏನಿದೆ, ಆ ಒಂದು ಮಳೆಯ ರಭಸಕ್ಕೆ ವಿಪರೀತ ವೇಗವಾಗಿ ಗಾಳಿ ಬೀಸಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮರ ಧರೆಗೆ ಉರುಳಿರುವಂಥದ್ದು. ಮರ ಬಿದ್ದಂತಹ ಸಂದರ್ಭಕ್ಕೆ ಮರದ ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಕಾರುಗಳು ಸಂಪೂರ್ಣವಾಗಿ ಜಖಮಾಗಿದೆ. ಒಂದು ಆಲ್ಟೋ ಕಾರ್ ಜಖಮಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಒಂದು ಕಡೆಯಲ್ಲಿ ಮಳೆ ಬಂದರೆ ಸಾಕು ಬೆಂಗಳೂರಿನ ಜನರಿಗೆ ಜೀವ ಹೋದ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗುತ್ತೆ. ಸದ್ಯ ಇದೀಗ ಮರಗಳು ಧರೆಗುರುಳ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ಹಿಂದೆ GBA ಅಧಿಕಾರಿಗಳು ಮರಗಳನ್ನ ಕೊಂಬೆಗಳಾಗಿರ್ಬೋದು ಮತ್ತೆ ಬಲಹೀನವಾದಂತಹ ಮರಗಳೇನಿದೆ ಅವುಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದ್ರು. ಆದ್ರೆ ಮಳೆ ಆರಂಭ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಇನ್ನು ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಆಯ್ತು ಮತ್ತೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ? ಒಂದು 5:45 5:50 ಅಷ್ಟರಲ್ಲೇ ಏನು ಇನ್ನು ಒಂದು ಮಾರುತಿ ಝೆನ್ ಒಂದು ಆಲ್ಟೋ ಒಂದು ಇದಾಗಿದೆ, ಓಮ್ನಿ ಒಂದು ಹೋಗಿದೆ. ಇದು ಮರ ವೀಕ್ ಇದೆ, ಅಲ್ಲೇ ಇನ್ಫಾರ್ಮ್ ಮಾಡಿದರೆ ಅವ್ರು ತೆಗಿಯೋಷ್ಟರಲ್ಲಿ ಘಟನೆ ಆಗಿದೆ. ಸರ್, ಈಗ ಇಂದ್ರನಗರ ಸುತ್ತಮುತ್ತ ಸುಮಾರು ಮರಗಳು ಬಿದ್ದಿದೆ. 25 ಮರ ಹತ್ರ ಬಿದ್ದೋಗಿದೆ ಈಗ ಹೊಡೆದಿರೋ ಗಾಳಿ ಮಳೆಗೆ. ಎಲ್ಲ ಒಳ್ಳೆ ಮರಗಳು ಎಲ್ಲ ದೊಡ್ಡ ಮರ ಎಲ್ಲ ಉದ್ದುದ್ದ ಇರೋವೆಲ್ಲ ಬಿದ್ದೋಗಿದ್ದಾವೆ ಕೆಳಗಡೆಗೆ. ಎಲ್ಲ ಡ್ಯಾಮೇಜ್, ಹಲವಾರು ಕಡೆ ಕಂಬಗಳು ಹೊಡೆದೋಗಿದ್ದಾವೆ. ಇಲ್ಲೂ 2 ಕಂಬ ಹೊಡೆದೋಗಿದ್ದಾವೆ. ಎಷ್ಟು ಭಯ ಆಗುತ್ತೆ ಅಂತ ಹೇಳಿ? ಇದು ಭಯ ಅನ್ನೋದು ಜನಗಳು ರೋಡಿಗೆ ಬರ್ಬೇಕಾದ್ರೆ ಭಯ ಹೋಗಿದೆ. ಪ್ರಾಣ ಮಕ್ಕಳು ರೋಡಿಗೆ ಬಿಡೋದೇ ಭಯ. ನಮ್ಮ ಮನೆ ಒಳಗಡೆನೇ ಇಟ್ಕೊಬೇಕು ಇಂಥ ಟೈಮ್ಗಳಲ್ಲಿ. ಯಾರು ಹೊರಗಡೆ ಬಿಡಬಾರ್ದು ಮಕ್ಕಳನ್ನ. ಬಿಟ್ಟ ಅಂದರೆ ಈ ಥರ ಎಲ್ಲೆಲ್ಲಿ ಕರೆಕ್ಟ್ ಶಾಕ್ ಹೊಡೆದು ಇದಾಗುತ್ತೋ ಗೊತ್ತಾಗಲ್ಲ ಜನಕ್ಕೆ. ಇದೆಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಪ್ರಮುಖವಾಗಿ 25ಕ್ಕೂ ಹೆಚ್ಚು ಮರಗಳು ಈ ಇಂದ್ರನಗರ ಸುತ್ತಮುತ್ತ ಧರೆಗುರುಳಿದೆ. ಅದರ ಜೊತೆಗೆ ಕಾರ್ಗಳ ಮೇಲೆ ಮರಗಳು ಬಿದ್ದ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಜಖಮಾಗಿದೆ ಅನ್ನುವಂತಹ ಮಾತನ್ನು ಕೂಡ ಆಡ್ತಾ ಇರುವಂಥ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗೆ ಬಿಡೋದಕ್ಕೂ ಕೂಡ ಭಯ ಆಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿದೆ ಅಂತ ಹೇಳಿ ತಮ್ಮ ಆತಂಕವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಾದ್ಯಂತ ಸಂಜೆ ಸುರಿದ ಮಳೆಗೆ ಬೆಂಗಳೂರಿನಾದ್ಯಂತ ಮರಗಳು ದೊಡ್ಡ ದೊಡ್ಡ ಮರಗಳೇ ದರಶಾಹಿಗಳಾಗಿದೆ. ಅಂದರೆ ಆ ಒಂದು ಮರಗಳು ಉರುಳಿರುವಂಥ ಪ್ರಮಾಣವನ್ನು ನೋಡ್ತಾ ಇರ್ಬೋದು ನೀವು. ಹಲವಾರು ಕಾರುಗಳ ಮೇಲೆ ಮರಗಳು ಉರುಳಿವೆ. ಅದು ಬೃಹದಾಕಾರದ ಮರಗಳು. ಸಣ್ಣ ಮಟ್ಟದ ಬಂದಿರುವಂತಹ ಮಳೆ, ಸುಮಾರು 4 ಗಂಟೆಗೆ ಶುರುವಾದಂಥ ಮಳೆ ದೊಡ್ಡ ಪ್ರಮಾಣದ ಒಂದು ಬೆಂಗಳೂರಿನಾದ್ಯಂತ ಒಂದು ಹಾನಿ ಈಡು ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಬೃಹದಾಕಾರದ ಮರ ಧರೆಗುರುಳಿದೆ. ಅದು ರಾಜಾಜಿನಗರದಲ್ಲೇ ಬೃಹದಾಕಾರದ 2 ಮರಗಳು ದರಶಾಹಿಗಳಾಗಿವೆ. ಅಂದರೆ ಈ ಒಂದು ಏನು ಶಿವನಹಳ್ಳಿಯಿಂದ ರಾಜಾಜಿನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತ ಸೇತುವೆ ಏನಿದೆ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಇದೆ, ಆ ರಸ್ತೆಯ ಮೇಲೆ ಸುಮಾರು 2 ಕಾರುಗಳ ಮೇಲೆ ಈ ಒಂದು ಬೃಹದಾಕಾರದ ಮರ ದರಶಾಹಿ ಆಗಿರುವುದನ್ನು ನೀವು ನೋಡ್ತಾ ಇರಬಹುದು. ಮತ್ತೆ 2 ಆಟೋಗಳು ಕೂಡ ಜಖಮಾಗಿದೆ. ಸದ್ಯಕ್ಕೆ ಯಾವುದೇ ಒಂದು ಪ್ರಾಣ ಅಪಾಯ ಕಂಡು ಬಂದಿಲ್ಲ. ಯಾಕಂದ್ರೆ ಆ ಒಂದು ರಾಜಾಜಿನಗರದ ಏನು ಮೋದಿ ಆಸ್ಪತ್ರೆಯ ಬಳಿ ಇರುವಂತಹ ಒಂದು ಮರದ ಅಲ್ಲಿ ಕೂಡ ಒಂದು ಬೃಹದಾಕಾರದ ಮರ ಉರುಳಿ ದೊಡ್ಡ ಮಟ್ಟದ, ಅದು ಕೂಡ ಕಾರ್ ಮೇಲೆ ಬಿಟ್ಟು ದೊಡ್ಡ ಮಟ್ಟದ ಒಂದು ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಕಾರಿನ ಒಳಭಾಗದಲ್ಲಿ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಆ ಕಡೆ ಭಾಗದಲ್ಲೂ ಒಂದು ವೈಟ್ ಕಾರ್ ಇದೆ, ಆ ಕಾರು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಮತ್ತೆ 2 ಆಟೋಗಳು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಅಂದ್ರೆ ಒಂದು 2 ಗಂಟೆ ಸುರಿದಂತ ಈ ಮಳೆಗೆ, ಅದು ಗಾಳಿ ಇಲ್ಲದ ಮಳೆಗೆ, ಗುಡುಗು ಸಹಿತ ಮಳೆ ಇತ್ತು, ಗಾಳಿ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಆದರೂ ಕೂಡ ಈ ರೀತಿಯಾದಂತಹ ಬೃಹದಾಕಾರದ ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ನೋಡ್ತಾ ಇರಬಹುದು ಆ ವಿದ್ಯುತ್ ಕಂಬಗಳನ್ನು ನೀವು ನೋಡ್ತಾ ಇರಬಹುದು. ಅದು ಕೂಡ ಬಸ್ಗಳು ಕೂಡ ಈ ಕಡೆ ಭಾಗದಿಂದ, ಅಂದ್ರೆ ಒಂದು ರಸ್ತೆ ಈಗ ತೆರವು ಇದೆ, ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ಆ ಒಂದು ಕಂಬ ವಾಲಿರುವುದರಿಂದ ಬಸ್ಗಳು ಕೂಡ ಅಲ್ಲಿ ಹೋಗ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಆದರೆ ಏನು ರಾಜಾಜಿನಗರದಲ್ಲಿ ಈ ಒಂದು ಫ್ಲೈಓವರ್ ಮೇಲೆ ಬರ್ತಾ ಇದ್ದಂತಹ ಏನು ಆಟೋಗಳಿದಾವೆ, ಆ ಒಂದು ಆಟೋಗಳ ಮೇಲೆ ಬಿದ್ದು ಆಟೋ ಡ್ರೈವರ್ಗಳಿಗೂ ಕೂಡ ಕೆಲವೊಂದಿಷ್ಟು ಹಾನಿ ಆಗಿದೆ ಅನ್ನುವಂತ ಸ್ಥಳೀಯರು ಹೇಳ್ತಿರುವಂತ ಮಾಹಿತಿ. ನೋಡ್ತಾ ಇರಬಹುದು ರಸ್ತೆಯ 2 ಬದಿಗಳಲ್ಲಿ ಸಂಪೂರ್ಣವಾಗಿ ಮರ ಅಡ್ಡಲಾಗಿ ಬಿದ್ದಿದೆ. ಮತ್ತೆ ವಿದ್ಯುತ್ ಕಂಬ ಕೂಡ ವಾಲಿದೆ. ಈ ಕಡೆ ಭಾಗದ ರಸ್ತೆಯಲ್ಲಿ ಕೂಡ ವಾಹನಗಳು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ದೊಡ್ಡ ಗಾತ್ರದ ವೆಹಿಕಲ್ಗಳು ಏನಾದರೂ ಫ್ಲೈಓವರ್ ಮೇಲೆ ಬಂದರೆ ಹೋಗ್ಲಿಕ್ಕೂ ಕೂಡ ಒಂದು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಸದ್ಯಕ್ಕೆ ಸ್ಥಳಕ್ಕೆ GBA ಅಧಿಕಾರಿಗಳು ಕೂಡ ಬಂದಿದೆ, ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಕ್ರೇನ್ ಮೂಲಕ ಬಂದಿದ್ದಾರೆ. ಇನ್ನೇನು ಮರವನ್ನು ಕಟ್ ಮಾಡುವುದರ ಮೂಲಕ ತೆರವು ಮಾಡುವಂಥ ಕೆಲಸ ನಡೀತಿದೆ. ಅಂದರೆ ರಾಜಾಜಿನಗರದಲ್ಲಿ ಈ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ 2 ಬೃಹದಾಕಾರದ ಮರಗಳು ಧರೆಗುರುಳಿರುವುದು ದೊಡ್ಡ ಒಂದು ದುರಂತ ಆಗಿದೆ. ಅದರಲ್ಲೂ ಮುಖಾಂತರ ವೆಹಿಕಲ್ಗಳು ದೊಡ್ಡ ಡ್ಯಾಮೇಜ್ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.